ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತು ಅತಿ ಅದ್ಭುತವಾದ ಒಂದು ಟೆಂಪಲ್ ಜ್ಯುವೆಲ್ರಿ ಕಲೆಕ್ಷನ್ಸ್ ತೊಗೊಂಬಂದಿದ್ದೀನಿ. ಈಗಿನ ಟ್ರೆಂಡು, ಈಗಿನ ಫ್ಯಾಷನ್ನು ಟೆಂಪಲ್ ಜ್ಯುವೆಲ್ರಿ. ಜೀನ್ಸ್ ಪ್ಯಾಂಟಿಂದ ಹಿಡಿದು ಲೆಹೆಂಗಾಯಿಂದ ಹಿಡಿದು ಸೀರೆಯಿಂದ ಹಿಡಿದು ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬಿಡಿ. ಎಷ್ಟು ಚೆನ್ನಾಗಿದೆ ಈ ಟೆಂಪಲ್ ಜ್ಯುವೆಲ್ರಿ ಅಂತ. ಕಾಸಿನ ಸರಕ್ಕೆ ರೂಬಿ ಎಮೆರಾಲ್ಡು ಕಲ್ಲುಗಳು ಕೊಟ್ಬಿಟ್ಟು ಅದ್ಭುತವಾದ ಒಂದು ಲಕ್ಷ್ಮಿ ಪೆಂಡೆಂಟ್ನ ಸೆಂಟ್ರಲ್ಲಿ ಪೋಣಿಸಿ ತುಂಬ ಚೆನ್ನಾಗಿದೆ. ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಇದೆ ಅಂತ. ಇದು ಡೇ ಫಂಕ್ಷನ್ಗೆ, ಈವ್ನಿಂಗ್ ರಿಸೆಪ್ಷನ್ಗೆ, ಸತ್ಯನಾರಾಯಣ ಪೂಜೆಗೆ, ಬೀಗ್ರೂಟಕ್ಕೆ ಹೇಳಿ ಮಾಡಿಸಿದ್ದು. ಅದಕ್ಕೊಂದು ಒಳ್ಳೆ ಸೂಪರ್ ಆಗಿರೋ ಒಂದು ಹೆವಿ ಸೆಟ್ ಆಗಿರೋ ಒಂದು ಬಳೆ, ಮುತ್ತು ಮತ್ತು ಸೇಮು ಕೆಂಪು ಮತ್ತು ಮುತ್ತು ಮತ್ತು ಕೆಂಪು ಮತ್ತು ಪಚ್ಚೆ ಸೇರಿಸಿ ನಮ್ಮ ರೂಬಿ ಸ್ಟೋನ್ಸ್ ಹಾಕಿ ಮಾಡಿರೋದು ಒಂದು. ಮತ್ತು ಇದೊಂದು ಹೈದ್ರಾಬಾದ್ ಹೆವಿ ಜ್ಯುವೆಲ್ರಿ ಸೆಟ್ಟು ಅಂತ ತಂದಿದ್ದೀನಿ. ಇದು ಹೈದ್ರಾಬಾದ್ ಪರ್ಲ್ಸ್ ಅಂದರೆ ಎರಡು ರೀತಿ ಇದೆ. ಒಂದು ಒರಿಜಿನಲ್ ಹೈದ್ರಾಬಾದ್ ಪರ್ಲ್ಸು, ಇನ್ನೊಂದು ಸ್ವಲ್ಪ ನಾಟ್ ಒರಿಜಿನಲ್ ಹೈದ್ರಾಬಾದ್ ಪರ್ಲ್ಸು. ಇದು ನಾಟ್ ಒರಿಜಿನಲ್ ಹೈದ್ರಾಬಾದ್ ಪರ್ಲ್ಸ್. ಇದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಅದು ಬೇಕಾದರೂ ಹಾಕ್ಕೊಳ್ಬೋದು, ಈ ಮುತ್ತಿನ ಸೆಟ್ಟು ಹಾಕ್ಕೊಳ್ಬೋದು. ಮುತ್ತಿನ ಸೆಟ್ಗೆ ಬಳೆನ ನಾನು ಇವತ್ತು ತೋರಿಸಲಿಲ್ಲ. ಆ್ಯಕ್ಚುಲಿ ಇತ್ತು, ನಾನು ಮರ್ತೋದೆ ಶೂಟ್ ಮಾಡೋಕ್ಕೆ. ಸೊ ಇದನ್ನು ಇಯರಿಂಗ್ಸ್ ವಿತ್ ದಿಸ್ ಪೆಂಡೆಂಟ್, ಒಂದು ಲಾಂಗ್ ಹಾರ ಶೂಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ಯಾವ ಸೀರೆಗೆ ಇದು ಸಖತ್ತಾಗಿ ಕಾಣುತ್ತೆ ಅಂತ. ಈ ಥರ ನಿಮ್ಮ ಹತ್ರ ಸೀರೆ ಇದೆಯಾ? ರೆಡ್ ಇದೆಯಾ? ವೈಟ್ ಇದೆಯಾ? ಹೋಗಲಿ, ಆರೆಂಜ್ ಇದೆಯಾ? ಪಿಂಕ್ ಇದೆಯಾ? ಸೂಪರಾಗಿ ಕಾಣುತ್ತೆ. ಈ ಕಾಸಿನ ಸರದ್ದು ಏನು ಚೆನ್ನಾಗಿ ಕಾಣಿಸಿದೆ ಗೊತ್ತಾ? ಮಧ್ಯ ಲಕ್ಷ್ಮಿ, ಸುತ್ತ ಕೆಂಪಲ್ ಪೋಣಿಸಿದ್ದಾರೆ. ತುಂಬ ಲಕ್ಷಣವಾಗಿದೆ, ತುಂಬ ಚೆನ್ನಾಗಿದೆ ಈ ಸೆಟ್ಟು. ನನಗಂತೂ ಪರ್ಸ್ನಲಿ ಫೇವ್ರೇಟು. ಇದಕ್ಕೆ ಜುಮ್ಕಿ ಬೇರೆ ಇತ್ತು. ಸೊ ಜುಮ್ಕಿದು ನಾನು ತೋರಿಸಿದ್ದೀನಿ ಮೊನ್ನೆ ಅಂತ ಅಂದ್ಕೊಳ್ತೀನಿ ವೀಡಿಯೋಸು. ಜುಮ್ಕೀಸ್ದು ತೋರಿಸಿದ್ನಲ್ಲ 1 ಗ್ರಾಮ್ ಗೋಲ್ಡಲ್ಲಿ. ಸೊ ಈ ಥರ ಟೆಂಪಲ್ ಜ್ಯುವೆಲ್ರಿ ಈಗಂತೂ ಟ್ರೆಂಡಿಂಗು. ಇದನ್ನೇ ಚಿನ್ನದಲ್ಲಿ ಮಾಡಿಸ್ಕೊಳಕ್ಕೆ ಹೋದರೆ 3 ರಿಂದ 4 ಲಕ್ಷ ರೂಪಾಯಿ ಆಗುತ್ತೆ ಫುಲ್ ಸೆಟ್ಟು. ಸೊ ಈ ರೀತಿ 1 ಗ್ರಾಮ್ ಟೆಂಪಲ್ ಜ್ಯುವೆಲ್ರಿ ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಡ್ಬಂದ್ಬಿಡಿ. ಸೂಪರಾಗಿದೆ ಈ ಸೀರೆಗೂ ಇದಕ್ಕೂ. ಸೂಪರ್ ಡೂಪರ್. ನೋಡಿ ಯಾವ ರೀತಿ ಇದೆ ಅಂತ. ನೆಕ್ ಪ್ಯಾಟರ್ನು ಲಕ್ಷ್ಮಿ ಕೊಟ್ಟಿರೋದು ಸಕ್ಕತ್ತಾಗಿದೆ. ಸೊ ನನಗಂತೂ ಇದು ಪರ್ಸ್ನಲ್ ಫೇವ್ರೇಟು. ಇದು ಎಷ್ಟು ಸಕ್ಕತ್ತಾಗಿದೆ ನೋಡಿ. ಒಂದೊಂದು ಲಕ್ಷ್ಮಿ ಹೆಂಗೆ ಪೋಣಿಸಿದ್ದಾರೆ ಅಂತ. ಆಮೇಲೆ ನಾ ಹೇಳ್ದಂಗೆ ರೂಬಿ ಎಮರಾಲ್ಡ್ ಸ್ಟೋನ್ಸು ಎಕ್ಸಲೆಂಟ್ ವರ್ಕ್ ಅಂತಲೇ ಹೇಳ್ಬೋದು. ಇದೇ ನಾವು ಒರಿಜಿನಲ್ ಚಿನ್ನದಲ್ಲಿ ಮಾಡಿಸ್ಕೊಳ್ತೀವಿ ಹೇಮಾ ಅಂದರೆ 3 ಲಕ್ಷ ರೂಪಾಯಿ ಎತ್ತಿಟ್ಬಿಡಿ ಇದಕ್ಕೋಸ್ಕರ. ಸೊ ಇದು ತುಂಬ ಕ್ಲಾಸಿ ಲುಕ್ ಇದೆ. ಬಾಲೆ ಜುಮ್ಕಿ ಅಂತೂ ಟ್ರೆಡಿಷ್ನಲ್ ಜುಮ್ಕ ಇದಕ್ಕೆ ಸೂಪರಾಗಿರುತ್ತೆ. ನೆಕ್ಸ್ಟ್ ಎಲ್ಲ ಸೆಟ್ ತೋರಿಸ್ತೀನಿ ಓಕೆನಾ. ಇದೇ ಇದಕ್ಕೆ ಸೆಟ್ ಹೆಂಗೆ ಮಾಡ್ಕೊಳ್ಳೋದು 1 ಗ್ರಾಮ್ ಜ್ಯುವೆಲ್ರೀಸಲ್ಲಿ ಅಂತ. ಸೊ ಈಗೆಲ್ಲ 1 ಗ್ರಾಮ್ ಜ್ಯುವೆಲ್ರಿ ಟ್ರೆಂಡಲ್ಲಿ ನಡೀತಿದೆ. ಸೊ ಇವತ್ತಿನ ಸೆಟ್ ಹೇಗಿತ್ತು ಅಂತ. ಈ ಸೀರೆಗಂತೂ ಸಖತ್ತಾಗಿದೆ ರೀ. ಸೀರೆನೂ ಗ್ರೀನು ರೆಡ್ಡು, ಒಡವೆನೂ ಗ್ರೀನು ರೆಡ್ಡು, ಮಧ್ಯ ಲಕ್ಷ್ಮಿ ಇದೆ. ಸೊ ಹಾಕೊಂಡು ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ ಫುಲ್ ಕತ್ತು. ಇದು ಒಂದು ಹಾಕ್ಕೊಂಡ್ರೆ ಸಾಕು, ಫುಲ್ ಕತ್ತು. ಸೂಪರಾಗಿರುತ್ತೆ ನೋಡಿ ಯಾವ ರೀತಿ ಇದೆ ಅಂತ. ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬಿಡಿ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಸೂಪರಾಗಿ ಕಾಣ್ತಿದೆ. ತುಂಬ ಎಲಿಗೆಂಟ್ ಲುಕ್ ಇದೆ. ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬಿಡಿ. ತುಂಬ ಚೆನ್ನಾಗಿದೆ. ಇದು 1 ಗ್ರಾಮ್ ಜ್ಯುವೆಲ್ರಿ ಬರುತ್ತೆ. ಟೆಂಪಲ್ ಜ್ಯುವೆಲ್ರಿ ಇದು. ಸೊ ಯೂಶ್ವಲಿ 1 ಗ್ರಾಮ್ ಜ್ಯುವೆಲ್ರಿ ನೀವು ಮಾಡ್ತೀರಾ. ಬಟ್ ಟೆಂಪಲ್ ಜ್ಯುವೆಲ್ರಿ ತುಂಬ ವಿಶೇಷವಾಗಿರುತ್ತೆ ಈ ಸೆಟ್ಟು. ಇದಕ್ಕೆ ಜುಮ್ಕಾಸ್ ಅಂತೂ ಆ್ಯಪ್ಟು. ಇದಕ್ಕೆ ಹೆವಿಯಾಗಿರೋ ಸೆಟ್ ತೊಗೊಂಡ್ರೆ ಲೈಟ್ ವೆಯ್ಟ್ ಬ್ಯಾಂಗಲ್ಸ್ ಇರಬೇಕು. ಸೊ ನೋಡಿ ಸೀರೆಗೆ ಇದೊಂದು ಹಾಕ್ಕೊಂಬಿಟ್ರೆ ಸಾಕು, ಸೂಪರಾಗಿ ಕತ್ತೆ ಮುಚ್ಚೋಗುತ್ತೆ. ಸೊ ಇದಕ್ಕೆ ನಾನು ಹೇಳ್ದಂಗೆ ಆ್ಯಸ್ ಯೂಶ್ವಲ್ ಮುತ್ತು, ಪಚ್ಚೆ, ಇದು ನಮ್ಮ ರೂಬಿ ಸ್ಟೋನ್ಸು ಹಾಕ್ಕೊಂಡಿರೋ ಬ್ಯೂಟಿಫುಲ್ ಒಂದು ಬ್ಯಾಂಗಲ್ ಸೆಲೆಕ್ಷನ್ ಮಾಡಿದ್ದೀನಿ. ಅದನ್ನು ಒಂದು ಸಲ ಕ್ಲೋಸಪ್ ವ್ಯೂ ತೋರಿಸಿದ್ದೀನಿ ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಯಾವ ರೀತಿ ಇದೆ, ಲೈಟ್ ವೆಯ್ಟ್ ಇದೆ. ನೋಡೋಕೆ ಮಾತ್ರ ಇಷ್ಟು ದಪ್ಪ ಇದೆ, ಬಟ್ ಇಟ್ಸ್ ಲೈಟ್ ವೆಯ್ಟು. ಸೊ ಇದು ಒಂದು ಸೆಟ್ ಆಯಿತು. ಇದೊಂದು ಸೆಟ್ ಹಾಕ್ಕೊಂಡು ಜುಮ್ಕಿ ಹಾಕ್ಕೊಂಡು ಹೋದರೆ ಮುಗೀತು. ನೆಕ್ಸ್ಟು ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಒಂದೊಂದು ಹಾಕ್ಕೊಂಡ್ರೆ ಸಾಕು ಬ್ಯಾಂಗಲು, ಎರಡೆರಡು ಹಾಕ್ಕೊಳ್ಳೋದೇ ಬೇಡ. ಸೊ ಸೂಪರಾಗಿದೆ ಈ ಸೆಟ್ಟು. ನನ್ನ ಪರ್ಸ್ನಲ್ ಫೇವ್ರೇಟು. ಮತ್ತು ಈ ಬಳೆನೂ ನನ್ನ ಪರ್ಸ್ನಲ್ ಫೇವ್ರೇಟು. ನೆಕ್ಸ್ಟ್ ಸೆಟ್ಟಿಗೆ ಬರ್ತೀನಿ. ಹೈದ್ರಾಬಾದ್ ಪರ್ಲ್ಸ್ ನಾನು ಹೇಳಿದ್ನಲ್ಲ. ಸೊ 2 ರೀತಿ ಇದೆ ಹೈದ್ರಾಬಾದ್ ಪರ್ಲ್ಸು, ಒರಿಜಿನಲ್ಲು ಮತ್ತು ಇದನ್ನು ಒರಿಜಿನಲ್ ಮಾಡಿಸ್ಕೊಳಕ್ಕೆ ಹೋದರೆ ನನಗೆ 1 ರಿಂದ 2 ಲಕ್ಷ ರೂಪಾಯಿ ಹೋಗ್ಬಿಡುತ್ತೆ. ಎಸ್ಪೆಷಲಿ ಫಾರ್ ಪೆಂಡೆಂಟ್. ನಾನು ಇದನ್ನು ತೊಗೊಂಡಿದ್ದೆ ಪೆಂಡೆಂಟ್ಗೋಸ್ಕರ. ಈ ಮುತ್ತು ಅಷ್ಟೇ. ಇದ್ರ ಓಲೆ ಇದೆ. ಬಳೆ ವೀಡಿಯೋ ಶೂಟ್ ಮಾಡೋಕ್ಕೆ ಮಾಡ್ತದೆ ಆ್ಯಸ್ ಯೂಶ್ವಲು. ಅದಕ್ಕೆ ಓಲೆ ಶೂಟ್ ಮಾಡೋಕ್ಕೆ ಮಾಡ್ತೆ, ಇದಕ್ಕೆ ಬಳೆ ಶೂಟ್ ಮಾಡೋಕ್ಕೆ ಮಾಡ್ತೆ. ಡೆಫಿನೆಟಾಗಿ ನಾನು ಶೂಟ್ ಮಾಡ್ತೀನಿ ನೆಕ್ಸ್ಟು. ಸೊ ನೋಡಿ ಎಷ್ಟು ಎಲಿಗೆಂಟ್ ಆಗಿದೆ ನೋಡಿ. ಇಯರಿಂಗ್ಸು ಎಲ್ಲದಕ್ಕೂ ಇದು ಕೊಟ್ಟಿದ್ದಾರೆ. ನಾನು ಒಂದು ಸಲ ಕ್ಲೋಸಪ್ ವ್ಯೂ ತೋರಿಸ್ತೀನಿ ನೋಡಿ. ಇದೊಂದು ಹಾಕ್ಕೊಂಡ್ರೆ ಸಾಕು. ಈ ಸಾರಿಗೆ ಇದೆರಡೂ ಮ್ಯಾಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಎರಡೂ ಮ್ಯಾಚ್ ಆಗುತ್ತಾ ಈ ಸಾರಿಗೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನೋಡಿ ಯಾವ ರೀತಿ ಬರ್ತಿದೆ ಅಂತ. ನೋಡಿ ಸೂಪರಾಗಿದೆ. ನನಗಂತೂ ಈ ಥರ ಲಾಂಗ್ ಚೈನ್ ಏನು ಬರುತ್ತೆ ಗೋಲ್ಡಲ್ಲಿ ಹಾಕ್ಕೊಳ್ತಾರೆ. ಮುತ್ತಲ್ಲಿ ಹಾಕ್ಕೊಳ್ಳೋದು ಒಂದು ಟೈಮಲ್ಲಿ ಇದಿತ್ತು, ಟ್ರೆಂಡಲ್ಲಿತ್ತು. ಮತ್ತೆ ಈಗ ಟ್ರೆಂಡಲ್ಲಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಅಷ್ಟು ಉದ್ದನೂ ಇಲ್ಲ ರೀ. ನಮ್ಮ ಚೆಸ್ಟಿಂದ ಒಂದು ಸ್ವಲ್ಪ ಕೆಳಗಿದೆ ಅಷ್ಟೇ ಈ ಲಾಂಗ್ ಹಾರ. ತುಂಬ ಚೆನ್ನಾಗಿದೆ ನೋಡಿ. ನಾನೊಬ್ಬಳೇ ಟ್ರೈಪಾಡ್ ಇಟ್ಕೊಂಡು ನಾನೊಬ್ಬಳೇ ಶೂಟ್ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಕಾಣ್ತಿದೆಯೋ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಆದಷ್ಟು ನೀಟಾಗಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ.
ಸೊ ಇವತ್ತಿನ ಯಾವ ಜ್ಯುವೆಲ್ರಿ 1 ಗ್ರಾಮ್ ಜ್ಯುವೆಲ್ರಿಲಿ ನಿಮ್ಮ ಟೆಂಪಲ್ ಜ್ಯುವೆಲ್ರಿ ಇಷ್ಟ ಆಯಿತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆ್ಯಸ್ ಯೂಶುವಲ್ ಲೈಕು ಸಬ್ಸ್ಕ್ರೈಬು ಪಕ್ಕದಲ್ಲಿ 3 ಡಾಟ್ಸಲ್ಲಿ ಲೈಕ್ ಶೇರ್ ಅಂತ ಮಾಡಿ. ನಿಮ್ಗೆ ಯಾವ ಜ್ಯುವೆಲ್ರಿ ಇಷ್ಟ ಆಯಿತು ಅಂತ ನಾನು ಹೇಳಿ. ನಿಮ್ಗೇನಾದ್ರು ಮಾಡಿಸ್ಕೊಳ್ಬೇಕು ಅಂದರೆ ಅದನ್ನು ನಾನು ಹೇಳಿ, ನಾನು ಅಡ್ರೆಸ್ ಕೊಡ್ತೀನಿ, ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ. ದೀಸ್ ಆರ್ 1 ಗ್ರಾಮ್ ಜ್ಯುವೆಲ್ರಿ. ಇದೊಂದು ಒರಿಜಿನಲ್ ಹೈದರಾಬಾದ್ ಪರ್ಲ್ಸ್ ಅಲ್ಲ, ಮತ್ತೆ ಹೇಳ್ತಿದ್ದೀನಿ, ದೀಸ್ ಆರ್ ನಾಟ್ ಒರಿಜಿನಲ್ ಹೈದರಾಬಾದ್ ಪರ್ಲ್ಸ್, ಇಮಿಟೇಟೆಡ್ ಹೈದರಾಬಾದ್ ಪರ್ಲ್ಸ್ ಅಂತಲೇ ಹೇಳ್ಬೋದು. ಓಕೆನಾ. ಇದು ಹೈದರಾಬಾದಲ್ಲೇ ತೊಗೊಂಡಿದ್ದು ನಾನು ಹೋದಾಗ. ಸೊ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಯಾವ ಜ್ಯುವೆಲ್ರಿ ಇಷ್ಟ ಆಯಿತು ಅಂತ ನೋಡಿ. ಅದು ಇಯರಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬಿಟ್ಟು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಲ್ವಾ. ಸೊ ಈ ಸೆಟ್ ಇಷ್ಟ ಆಯಿತಾ, ಆ ಸೆಟ್ ಇಷ್ಟ ಆಯಿತಾ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ. ಸೊ ಇವತ್ತಿನ 1 ಗ್ರಾಮ್ ಟೆಂಪಲ್ ಜ್ಯುವೆಲ್ರಿ ಯಾವ್ದು ಇಷ್ಟ ಆಯಿತು ಅಂತ ನಿಮ್ಮ ಕಮೆಂಟ್ಸ್ಗೋಸ್ಕರ ಹೇಮಾ ನಾಗರಾಜ್ ಯಾವಾಗಲೂ ಕಾಯ್ತಿರ್ತಾಳೆ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.